ಧನರಾಜ್ ಆಚಾರ್ಯಗೆ ಆಲ್ ದಿ ಬೆಸ್ಟ್. ಬಿಗ್ ಬಾಸ್ ಭಾಳಷ್ಟು ಜನರ ಮನಸ್ಸನ್ನು ಗೆದ್ದಿರ ತುಳುನಾಡು ಹುಡುಗ ಅಂದ ತಕ್ಷಣ ನಿಮ್ಗೆಲ್ರಿಗೂ ಒಂದು ಅಕ್ಕರೆ ಪ್ರೀತಿ ಇದ್ದೇ ಇರುತ್ತೆ. ನಿಮಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅವ್ರ ಆಟ, ಗೆಲ್ತಾರ? ಗೆಲ್ಲಬೇಕು ಅಂತಲೇ ಆಸೆ ನಮಗೆ. ನಮ್ಮೂರವ್ರು ಅಂದರೆ ನಾವು ಬಿಟ್ಕೊಡಂಗಿಲ್ಲ. ಮುಂಚೆಯಿಂದನೂ ನೋಡ್ತಾ ಬಂದಿದ್ದೀವಿ ಅವ್ರ ಯಾವುದೇ ವೀಡಿಯೋಸ್ ರೀಲ್ಸ್ ಆಗಲಿ ಪ್ರತಿಯೊಂದು ಫ್ಯಾಮಿಲಿ ಎಲ್ರಿಗೂ ಗೊತ್ತು ನಮಗೆ. ಸೊ ಬಿಗ್ ಬಾಸ್ ನೋಡೋಕ್ಕೆ ಟೈಮ್ ಆಗಲಿಲ್ಲ ಅಂದ್ರೂ ಪರ್ಟಿಕ್ಯುಲರ್ ಆಗಿ ಅವ್ರದ್ದು ಕ್ಲಿಪ್ಪಿಂಗ್ಸ್ ಏನು ಪ್ರೋಮೋದಲ್ಲಿ ಬರುತ್ತಲ್ಲ ಅದಕ್ಕೆ ಅಂತ ಕಾದು ಕೂತಾದರೂ ನೋಡಿದ್ದೀವಿ. ಮೊನ್ನೆ ರೀಸೆಂಟ್ಲಿ ಅವ್ರದ್ದು ಫ್ಯಾಮಿಲಿ ಶೋ ಆಗಿರ್ಬೋದು, ಪ್ರತಿಯೊಂದನ್ನು ಕಾದು ಕೂತು ನೋಡ್ತೀವಿ. ಅಫ್ಕೋರ್ಸ್ ನಾವೊಂದು ಊರವರಾಗಲಿ ನಮ್ಗೆ ಗೊತ್ತಿರೋರು ಅಂತ ಆದಾಗ ವಿನ್ ಆಗಬೇಕು, ಕಪ್ ತಗೊಬರ್ಬೇಕು ಅಂತ ನಮಗೆಲ್ರಿಗೂ ಆಸೆ. ವಿ ವಿಶ್ ಆಲ್ ದ ಬೆಸ್ಟ್. ಕಪ್ ಗೆದ್ಕೊಂಡು ಬರಲಿ, ನಮ್ಗೆ ಅದೇ ಖುಷಿ. ಅವ್ರ ಫ್ಯಾಮಿಲಿಯವರಾದರೂ ಪ್ರತಿಯೊಬ್ಬರು ನಮ್ಗೆ ತುಂಬ ಬೇಕಾದವರು, ಮುಂಚೆಂದನೂ ನೋಡಿರೋರು. ಅವ್ರ ಟ್ಯಾಲೆಂಟ್ ಏನು, ಅವ್ರ ಕಂಟೆಂಟ್ಗಳೇನು ಅಂತ ನಮಗೆಲ್ರಿಗೂ ಗೊತ್ತು. ಸೊ ಖುಷಿ, ಅವ್ರನ್ನ ಟಿ ವಿಲಿ ನೋಡೋದೇ ಒಂದು ದೊಡ್ಡ ಖುಷಿ. ಅದರಲ್ಲಿ ಇಷ್ಟು ಸಣ್ಣ ಹಳ್ಳಿಯಿಂದ ಹೋಗಿದ್ದಾರೆ, ಅನಂತಾಡಿ ಅನ್ನೋ ಊರಿಂದ. ಸೊ ನಮಗದು ಅಫ್ಕೋರ್ಸ್ ಖುಷಿನೇ, ನಮ್ಗೆ ಇನ್ನೇನು ಹೇಳೋಕ್ಕಿಲ್ಲ. ನಾವೇನಂದರೆ ಮುಂಚೆ ಮೂವಿ ಮಾಡಿದ್ದಾರೆ, ಅವ್ರ ರೀಲ್ಸ್ಗಳನ್ನೆಲ್ಲ ನೋಡ್ತಾನೆ ಬಂದ್ವಿ, ಮತ್ತು ಮೂವಿ ಮಾಡಿದ್ರು, ಇವಾಗ ಶೋಗೆ ಹೋಗಿದ್ದಾರೆ, ರಿಯಾಲಿಟಿ ಶೋಗೆ ಹೋಗಿದ್ದಾರೆ. ನಮ್ಗೆ ಎರಡರಲ್ಲಿ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೂ ಈ ಥರ್ಡ್ ಶೋ ಅಲ್ಲೇ ಅವ್ರು ರಿಯಾಲಿಟಿ ಶೋಗೆ ಏನು ಹೋಗಿದ್ದಾರೆ ಫುಲ್ ಸ್ಯಾಟಿಸ್ಫೈಡ್ ಇದ್ದೀವಿ. ಒಳ್ಳೆ ಆಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ, ಚೆನ್ನಾಗಿ ಕಂಟೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಖುಷಿ ಇದೆ. ಕೆಲವು ಸರಿ ಭಾಳ ಜನ ಬಿಗ್ ಬಾಸ್ ಬೇರೆ ಕಂಟೆಸ್ಟೆಂಟ್ಗಳು ಅವ್ರ ಬಗ್ಗೆ ಹರ್ಟ್ ಮಾಡಿದಾಗ ಅಥವಾ ಬೈದಾಗ, ಪಿತೂರಿ ಮಾಡಿದಾಗ ನೀವಿಲ್ಲಿ ನಿಮ್ಮ ಲೋಕಲ್ ಹುಡುಗ ನೋಡ್ತಾ ಇರ್ತೀರಿ, ಏನು ಅನಿಸುತ್ತೆ ಸಹಜವಾಗಿ ನಿಮಗೆಲ್ಲ? ಬೇಜಾರಾಗಿದೆ. ಒಂದೊಂದ್ಸಲ ಸ್ಟಾರ್ಟಿಂಗಲ್ಲಿ ಒಂದ್ಸಲ ಕಾಲು ಹಿಡ್ದಿದ್ರು ಅವರು, ಜಗದೀಶ್ ಅವ್ರದ್ದು, ಆವಾಗ ಒಂದ್ಸಲ ಬೇಜಾರಾಗಿತ್ತು. ಆಮೇಲೆ ಎಲ್ಲರೂ ಒಂಥರ ರ್ಯಾಶಾಗಿ ಮಾತಾಡ್ಬೇಕಾದ್ರೆ ಫೀಲ್ ಆಯಿತು ನಮಗೆ, ಯಾಕೆ ಈ ಥರ ಅಂದರೆ ಅವರು ಇನ್ನೋಸೆಂಟ್ ಅಂತ ನಮಗೆ ಗೊತ್ತಿರಲಿಲ್ಲ. ಹಿಂಗೆ ಸಿಗೋರು ದೂರದಲ್ಲಿ ಹಾಯ್ ಬಾಯ್ ಅನ್ನೋರು ಅಷ್ಟೇ. ಅವ್ರ ಹೆಂಡತಿಗೆಲ್ಲ ನಾವು ತುಂಬ ಪರಿಚಯ ಅಥವಾ ಮಾತಾಡ್ತಿದ್ವಿ ಕ್ಲೋಸ್ ಆಗಿ, ಬಟ್ ಅವ್ರನ್ನ ಜಾಸ್ತಿ ಮಾತಾಡಿಸಿ ಗೊತ್ತಿಲ್ಲ. ಅಂದರೆ ಹಿಡನ್ ಆಗಿ ನಾವು ಸಪೋರ್ಟ್ ಮಾಡ್ತಾಯಿದ್ವಿ ಅಷ್ಟೇ. ಬಟ್ ಅವ್ರು ನಿಜವಾಗ್ಲೂ ತುಂಬ ಇನ್ನೋಸೆಂಟ್ ಇದ್ದಾರೆ ಅಂತ ಈ ಬಿಗ್ ಬಾಸ್ಗೆ ಹೋದ್ಮೇಲೆ ಗೊತ್ತಾಗಿದ್ದು. ಸೊ ಬಿಗ್ ಬಾಸ್ ಸುಮ್ಮನೆ ಜಗಳ ಆಡಿಕೊಂಡು ಗೆದ್ಕೊಬರ್ತಾರೆ ಅಂತ ಅಂದರೆ ಮುಂಚೆ ಹೇಳ್ತಾಯಿದ್ರು. ಇಲ್ಲ, ಅದನ್ನ ಇವ್ರು ರಾಂಗ್ ಮಾಡ್ತಾ ಇದ್ದಾರೆ. ಟಿ ಆರ್ ಪಿಗೋಸ್ಕರ ಸ್ಟಾರ್ಟಿಂಗಲ್ಲಿ ಜಗಳ ಆಡಿದ್ರೆ ಮಾತ್ರ ಬಿಗ್ ಬಾಸಿಗೆ ಟಿ ಆರ್ ಪಿ ಅದು ಇದು ಅಂತ ಹೇಳ್ತಾರೆ. ಇಲ್ಲ, ಆ ಥರ ಇಲ್ಲ, ಅದನ್ನ ಇವರು ರಾಂಗ್ ಅಂತ ಪ್ರೂವ್ ಮಾಡ್ತಾರೆ. ಇವರು ಮತ್ತು ಅವ್ರ ಫ್ರೆಂಡ್ ಹನುಮಂತ ಏನಿದ್ದಾರೆ ರಾಂಗ್ ಅಂತ ರ್ಯಾಶಾಗಿ ಮಾತಾಡಿಕೊಂಡು ಜಗಳ ಆಡ್ಕೊಂಡೇ ಏನೋ ವಿನ್ ಆಗಿ ಬರಬೇಕು ಅಂತಿಲ್ಲ. ಇಲ್ಲಿ ತನಕ ಬಂದಿದ್ದಾರೆ, ನಮ್ಗದು ಖುಷಿ. ಧನರಾಜ್ ಆಚಾರ್ ಅವರ ಆಟ ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಅಲ್ಲಿ? ಖಂಡಿತವಾಗ್ಲೂ. ಎಷ್ಟು ವಿಶ್ ಮಾಡ್ತೀರಿ ಅವ್ರ ಬಗ್ಗೆ, ಏನು ಹೇಳ್ತೀರಾ ಇಲ್ಲಿ ಲೋಕಲ್ ಹುಡುಗ? ಮೊದಲನೇದಾಗಿ ಬಿಗ್ ಬಾಸ್ಗೆ ಒಂದು ದೊಡ್ಡ ಸಲಾಮ್. ತುಂಬ ಒಂದು ಹೆಸರು ಮಾಡಿದ ಅದು ಚಿಕ್ಕ ಚಿಕ್ಕ ಹಳ್ಳಿಯಲ್ಲಿ ಇರುವವರನ್ನು ಹುಡುಕಿ ಒಂದು ಶೋನಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಒಂದು ಚಾನಲ್ಗೂ ಹಾಗೂ ಬಿಗ್ ಬಾಸ್ಗೂ ಒಂದು ದೊಡ್ಡ ಸಲಾಮ್. ಹಾಗೆ ನಮ್ಮ ಊರಿಗೆ ಮತ್ತೊಂದು ಹೆಮ್ಮೆ ಏನಂತ ಹೇಳಿದರೆ, ನಮ್ಮ ಊರಿನ ಹುಡುಗ ಒಂದು ಹೋಗಿದ್ದಾನೆ, ಒಳ್ಳೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಎಲ್ಲರ ಸಪೋರ್ಟ್ ಇದೆ. ಅದರೊಟ್ಟಿಗೆ ಎಲ್ಲ ಕುಟುಂಬದವರನ್ನು ಮೊನ್ನೆ ಕರ್ಕೊಂಡು ಹೋಗಿ ಬಹಳ ಒಂದು ಅಂದರೆ ಅದು ಬಿಗ್ ಬಾಸ್ಗೆ ಸಂದಬೇಕಾದ ಅದ್ರ ಯಾಕಂತ ಹೇಳಿದರೆ ಹೀಗೆಲ್ಲ ಕರ್ಕೊಂಡು ಹೋಗೋದು ಎಲ್ರಿಗೂ ಒಂದು ವೇದಿಕೆ ಕೊಟ್ಟಿದ್ದಾರಲ್ಲ, ದೊಡ್ಡ ಒಂದು ಅವರಿಗೆ ಒಂದು ನಮಸ್ಕಾರ. ಖಂಡಿತ ಅವರು ವಿನ್ನಾಗಿ ಬರಬೇಕು, ಇನ್ನೂ ಚೆನ್ನಾಗಿ ಆಡಬೇಕು, ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ನಮ್ಮ ಊರಿಗೆ ಅನಂತಾಡಿ ಗ್ರಾಮಕ್ಕೆ, ಅನಂತಾಡಿಗೆ ದೊಡ್ಡ ಹೆಸರು ತರಬೇಕು. ಅದೇ ನಾವು ಎಲ್ಲರಲ್ಲಿ ನಾವು ಎಲ್ಲರೂ ವೋಟ್ ಮಾಡಿ, ಒಬ್ಬರು 99 ಸಲ ವೋಟ್ ಮಾಡಲಿಕ್ಕೆ ಆಗ್ತದೆ. ಯಾರಿಗೆ ಗೊತ್ತಿಲ್ಲ ಅದು, ಒಂದು ಸಿಮ್ಮಲ್ಲಿ ಒಂದು ನಂಬರಿಂದ 99 ಸಾರಿ ಒಂದು ವೋಟ್ ಮಾಡಲಿಕ್ಕೆ ಆಗ್ತದೆ. ಅದನ್ನು ನೀವು ತಿಳಿಸ್ಬೇಕು ಎಲ್ಲರಿಗೆ, ಹಾಗೆ ಅವರನ್ನು ವಿನ್ ಮಾಡಬೇಕು. ಹಾಗೆ ಇಲ್ಲೆಲ್ಲ ಲೋಕಲ್ ನೋಡಿರ್ತೀರಾ, ಪರಿಚಯ ಇದ್ದಾರೆ? ಖಂಡಿತ. ನನ್ನ ಮನೆ ಹತ್ತಿರ ಮೊದಲು ಹೋದ ದಿವಸವೇ ಅವರ ಅಣ್ಣನನ್ನು ಕರೆದು ನಾನು ದೇವರಿಗೆ ದುರ್ಗಾಪರಮೇಶ್ವರ ದೇವರ ಸ್ಥಳದಲ್ಲಿ ಅವರ ಹೆಸರಲ್ಲಿ ಒಂದು ಪೂಜೆ ಅರ್ಚನೆ ಮಾಡಿದ್ದೆ ನಾನು, ಅವರು ವಿನ್ನಾಗಿ ಬರಬೇಕು ಅಂತ. ನಮ್ಮೆಲ್ಲರ ಆಶ್ರಯ ಬಿಗ್ ಬಾಸಿಗೆ ಒಂದು ದೊಡ್ಡ ನಮಸ್ಕಾರ. ಧನರಾಜ್ ಆಚಾರ್, ನೀವು ವಿನ್ನಾಗಿ ಬನ್ನಿ, ನಮ್ಮ ಊರಿಗೆ ಹೆಸರು ತನ್ನಿ, ಇನ್ನೂ ಚೆನ್ನಾಗಿ ಆಡಬೇಕು, ಫೈನಲ್ವರೆಗೆ ಬರಬೇಕು, ವಿನ್ನಾಗಿ ಬರಬೇಕು. ಹಾಗೆ ಅವರು ಹೇಳಿದಾಗೆ ಒಂದು ವಿನ್ ಆಗಿ ಬರಬೇಕು ಅವರು. ಬಿಗ್ ಬಾಸ್ಗೆ ಒಂದು ದೊಡ್ಡ ಥ್ಯಾಂಕ್ಸ್. ಹಾಗೆ ಥ್ಯಾಂಕ್ ಯು ಸರ್. ಎಲ್ಲರೂ ಒಂದ್ಸರಿ ಆಲ್ ದಿ ಬೆಸ್ಟ್ ಹೇಳ್ಬಿಡ್ತೀರಾ? ಧನರಾಜ್ ಆಚಾರ್ಯಗೆ ಆಲ್ ದಿ ಬೆಸ್ಟ್. ಬಿಗ್ ಬಾಸ್ಗೆ ಜೈ.
ನಮ್ಮ ಅನಂತ ಅಡಿಯಲ್ಲಿ ದಂಡರಾಜ್ ಅಂದರೆ ಎಲ್ರಿಗೂ ಇಷ್ಟ. ಅವ ಒಳ್ಳೆ ಹುಡುಗ, ಟ್ಯಾಲೆಂಟ್, ನಮ್ಮ ಕ್ಲಾಸ್ಮೇಟ್. ನಾವು ಒಟ್ಟಿಗೆ ಇಲ್ಲಿ ಸ್ಕೂಲಲ್ಲಿ ನಾವು ಕಲ್ತವರು. ಇಲ್ಲಿಗೆ ನನ್ನ ಅಂಗಡಿಗೆ ಸಹ ಬರ್ತಾ ಇರ್ತಾನೆ, ಏನಾದರೂ ಕಾಮಿಡಿ ಎಲ್ಲ ಮಾಡಿ ಹೋಗ್ತಾ ಇರ್ತಾರೆ. ಒಳ್ಳೆ ಟ್ಯಾಲೆಂಟ್. ಈಗ ಬಿಗ್ ಬಾಸ್ ನಾವು ನೋಡ್ತಾ ಇರಲಿಲ್ಲ, ನಮ್ಮ ಊರಿನ ನಮ್ಮ ಗ್ರಾಮದ ಹುಡುಗ ಅಲ್ವಾ, ನಾವು ಒಟ್ಟಿಗೆ ಕಲ್ತವರು. ಹಾಗೆ ನಮಗೆ ಚಿಕ್ಕಂದಿನಲ್ಲೂ ಪರಿಚಯ. ಹಾಗೆ ಒಳ್ಳೆ ಅಂದರೆ ನಮಗೆ ಅನಂತ ಅಡಿಯಲ್ಲಿ ಅವನಷ್ಟು ಟ್ಯಾಲೆಂಟ್ ಯಾರು ಇರ್ಲಿಕ್ಕಿಲ್ಲ, ಅಷ್ಟು ಒಳ್ಳೆ ಗೇಮ್ಸ್ ಎಲ್ಲ. ಈಗ ಬಿಗ್ ಬಾಸ್ ನೋಡುವಾಗ ನಮಗೆ ಖುಷಿ ಆಗ್ತದೆ. ಬಿಗ್ ಬಾಸ್ ನೋಡೋದೇ ಇಲ್ಲ, ಅವನಿಗೋಸ್ಕರ ನಾವು ನೋಡ್ತಾ ಇರೋದು. ಮತ್ತು ನಮಗೆ ಮತ್ತು ಅವನಿಗೆ ಹತ್ತಿರದ ನಂಟಿದೆ. ಯಾಕಂದರೆ ನಾವು ಫಂಕ್ಷನ್ ಕಾರ್ಯಕ್ರಮ ಯಾವುದಾದ್ರೂ ಇದ್ದರೆ ಅವನ ಮನೆಗೆ ಹೋಗ್ತೇವೆ. ಅವನು ಸಹ ಹೀಗೆ ಬರ್ತಾ ಮಾತಾಡ್ತಾ ಹೋಗ್ತಾ ಇರ್ತಾನೆ. ಒಳ್ಳೆ ಹುಡುಗ, ತೊಂದರೆ ಖುಷಿ ಆಗ್ತದೆ. ಅವನು ಬಿಗ್ ಬಾಸಲ್ಲಿ ವಿನ್ ಆಗೋದಂತೂ ಗ್ಯಾರಂಟಿ, ನಮಗೆ ಕನ್ಫರ್ಮ್ ಇದೆ. ಯಾಕಂದರೆ ಅವನ ಆಟ, ಅವ ಸೈಲೆಂಟ್, ಅವ ರ್ಯಾಶ್ ಆಗಿ ಹೋಗುವುದಿಲ್ಲ, ಅವನಿಗೆ ಹೆದರಿಕೆ ಸ್ವಲ್ಪ ಇದೆ. ಆದರೂ ಹುಡುಗ ಮಾತ್ರ ಒಳ್ಳೆ ಹುಡುಗ, ತೊಂದರೆ ಇಲ್ಲ. ನಮಗೆ ಅಂತೂ ಕನ್ಫರ್ಮ್ ಆಗಿದೆ, ವಿನ್ ಆಗೋದಂತೂ ಗ್ಯಾರಂಟಿ ಅಂತ ನಮಗೆ ಕನ್ಫರ್ಮ್ ಆಗಿದೆ. ಮತ್ತು ಅವನ ತಂದೆ ಮನೆಯವರು ಮತ್ತು ಅವರ ಅಜ್ಜಿ ಕಮಲಾಜ್ಜಿ ಒಳ್ಳೆ, ಅವರು ಟಿಕ್ಟಾಕಲ್ಲಿ ಒಳ್ಳೆ ಹೆಸರು. ಇಲ್ಲೆಲ್ಲ ಶೂಟಿಂಗ್ ಮಾಡಿದ್ದಾನೆ, ಹತ್ತಿರ ಎಲ್ಲ ಟಿಕ್ಟಾಕ್ ಅದು ಇದೆಲ್ಲ ಮಾಡಿ ಆಗಿದೆ. ಒಳ್ಳೆ ಹುಡುಗ, ತೊಂದರೆ ಇಲ್ಲ. ನಮಗೆ ಅಂತೂ ಕ್ಲಾಸ್ಮೇಟ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂದರೆ ಮೆಮೊರಬಲ್ ಮೂಮೆಂಟ್ಸ್ಗಳು ಏನಾದರೂ ಇದ್ದೇ ಇರುತ್ತೆ. ಹೌದೌದು, ಅವರೊಟ್ಟಿಗೆ ಮರೆಯಲಾಗದೆ ಯಾವುದಾದ್ರು ನೆನಪುಗಳು ಅಥವಾ ನೆನಪು ಅಂದರೆ ಅದೇ ಅದು ನಮಗೆ ನೆನಪು ಕಡಿಮೆ, ಉಳಿಯೋದು ಕಡಿಮೆ ಅಲ್ಲ, ನಮ್ಮ ಮೆಮೊರಿ ದಿನವಾದಾಗೆ ಜಾಸ್ತಿ ಇದಾಗಲ್ಲ. ಹಾಗೆ ತೊಂದರೆ ಇಲ್ಲ, ಒಳ್ಳೆ ಹುಡುಗ. ಅಂತೂ ವಿನ್ ಆಗಿ ಬರುವುದು, ಬಿಗ್ ಬಾಸ್ ಅಲ್ಲಿ ವಿನ್ ಆಗಿ ಬರುವುದು ಗ್ಯಾರಂಟಿ ಅಂತ ನಮಗೆ ಕನ್ಫರ್ಮ್ ಇದೆ. ನಾವಿಲ್ಲಿ ಗ್ರಾಮದವರು ಎಲ್ಲರೂ ಅವನಂದ್ರೆ ಇಷ್ಟ ನಮಗೆ, ತುಂಬ ಇಷ್ಟ. ಯಾವ ಕಾರಣಕ್ಕೆ ಇಷ್ಟಪಡ್ತೀರಾ ಸರ್ ತುಂಬ ಅವ್ರನ್ನ? ಯಾಕಂದರೆ ಅವನ ಫ್ಯಾಮಿಲಿ ನಾವು ಚಿಕ್ಕಂದಿನಲ್ಲೂ ನಮ್ಮ ಮನೆಗೆಲ್ಲ ಅವರ ಅಜ್ಜ ಅದು ಅವರೆಲ್ಲ ಬರ್ತಿದ್ದವರು. ಯಾಕಂದರೆ ಯಾವುದೇ ಇದು ಮಾತಾಡ್ತಾ, ಈಗ ಫಂಕ್ಷನಿಗೆ ಈಗ ನನ್ನ ಅಮ್ಮ ಹೋದರೆ ಸಹ, ಅಮ್ಮ ಕೊಂಡು ಹೋಗುವಾಗ ಸಹ ಅವನ ಮನೆಗೆಲ್ಲ ಹೋಗಿ ಮಾತಾಡಿ ಅವರ ಹತ್ರ ಎಲ್ಲ ಅಷ್ಟು ಹತ್ತಿರ ಇದ್ದೇವೆ ನಾವು. ಕೇರ್ ಮಾಡ್ತಾರೆ ಸರ್ ಇಲ್ಲಿ ಊರಿಗೆ ಬಂದಾಗ ಎಲ್ಲರೂ ಎಲ್ಲರನ್ನು ಮಾಡಿ ಎಲ್ಲರೂ ನಮಗೆ ಜಾಲಿ ಆಗ್ತದೆ. ಈಗ ಸೈಕಲಲ್ಲಿ ಆಚೆ ಈಚೆ ಹೋಗ್ತಾ ಇರ್ತಾರೆ, ನಾವು ನೋಡುವಾಗಲೇ ನಮಗೆ ಒಂದು ಕಾಮಿಡಿ ಥರ ಆಗ್ತದೆ. ಅದು ಖುಷಿ ಆಗುತ್ತೆ. ಅದು ಖುಷಿ ಆಗುತ್ತೆ. ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದು ಕೂಡ ಬಂದಾಗ ಸೈಕಲಲ್ಲಿ ಓಡಾಡ್ತಾ ಹೀಗೆ ಆಚೆ ಈಚೆ ಹೋಗ್ತಾ ಇರ್ತಾರೆ. ಬೆಳಿಗ್ಗೆ ಒಂದು ರೌಂಡ್ ಎಲ್ಲ ಹೋಗ್ಲಿಕ್ಕೆ ಇದೆ, ಬೆಳಿಗ್ಗೆ ಬೇಗ ಎಲ್ಲ ಹೋಗ್ಲಿಕ್ಕೆ ಇದೆ. ಮತ್ತೆ ಅವನ ಮನೆಯಲ್ಲಿ ದೊಡ್ಡಪ್ಪನ ಮಕ್ಕಳು ಮತ್ತೆ ಇವರು ಅವರ ಅಣ್ಣ ಎಲ್ಲ. ಪಿಂಕಿ ಮೊನ್ನೆ ಸಹ ಅಂಗಡಿ ಬಂದಿದ್ಲು, ಇಲ್ಲಿ ಏನಾದರೂ ಐಟಮ್ ಬೇಕಿದ್ರೆ ಬಂದು ಹೋಗ್ತಾಳೆ. ಖುಷಿ ಆಗ್ತದೆ, ನೋಡುವಾಗ ಖುಷಿ ಆಗ್ತದೆ. ಹಾಗೆ ವೋಟ್ ಮಾಡೋದು ಕನ್ಫರ್ಮ್. ಅದು ಮಾಡಿಸ್ತೇವೆ ಎಲ್ಲ ರಿಲೇಷನ್. ನನ್ನ ರಿಲೇಷನ್ನಲ್ಲಿ ಹೈಯೆಸ್ಟ್ ವೋಟ್ ಇದೆ. ನಮ್ಮ ಫ್ಯಾಮಿಲಿ ತುಂಬ ದೊಡ್ಡ ಫ್ಯಾಮಿಲಿ, ಎಲ್ಲ ಓಟು ಅದು ಅವನಿಗೆ ಮಾಡಿಸ್ತೇವೆ. ನಾನು ಫಸ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ತಿರ್ಲಿಲ್ಲ, ನನ್ನ ತಾಯಿ ಮನೆಯಲ್ಲಿ. ಆದರೆ ಇಲ್ಲಿ ಬಂದ ತಕ್ಷಣ ಇವರು ಹೇಳಿದ್ರು ದಂಡರಾಜ್. ನಾನು ಒಂದ್ಸಲ ಕೇಳಿದೆ ಇವರಲ್ಲಿ, ಯಾರದು ನೀವು ಹೇಳ್ತಿರಲ್ಲ ಯಾರು ಅಂತ. ನಾನು ಒಂದ್ಸಲ ತೋರಿಸ್ತೀರಿ ಇವರು ಹೀಗೆ ಅಂತ. ಆ ನಂತರ ನಾನು ಬಿಗ್ ಬಾಸ್ ಅಂತ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಅವರ ಟಿಕ್ಟಾಕ್ ಎಲ್ಲ ನೋಡ್ತಿದ್ದೆ, ಅಷ್ಟು ಕಾಮಿಡಿ ಆಗ್ತಿತ್ತು ನನಗೆ. ಈಚೆ ಹೋಗುವಾಗ ಸಹ ಕೇಳ್ತಿದ್ದೆ, ಅದೇ ದಂಡರಾಜಾಚಾರ್ಯ ಅವರು ಹೌದಂತ. ಒಂದ್ಸಲ ನಾನಿರೋ ಸಹ ಬಂದಿದ್ರು ಅವ್ರ ಅಂಗಡಿಗೆ. ನಾನು ಆಗ ಕೇಳಿದೆ ಇವರಲ್ಲಿ, ಅವರೇ ನೀನು ಕೇಳ್ತಿದ್ಯಲ್ಲ ಅಂತೇಳಿ. ಮಾತ್ರ ವಿನ್ ಅಂತೂ ಗ್ಯಾರಂಟಿ ಅವರೇ ಆಗೋದು. ಸೂಪರ್, ನಂಗೆ ತುಂಬ ಇಷ್ಟ. ಕಾಮಿಡಿಯಲ್ಲಿ ಇಷ್ಟ ಆಗ್ತದೆ. ಇವರು ಹೇಳ್ತಾರೆ, ನಾನು ಫ್ಯಾಮಿಲಿ ಕೆಲವರನ್ನು ನೋಡಿದ್ದೇನೆ, ಆದರೆ ಇವರು ಹೇಳಿದ್ರು ನಂಗೆ ತುಂಬ ಇಷ್ಟ ಅವರು. ಯಾಕಂತ ಹೇಳಿದರೆ ಅವರೊಂದು ಕಾಮಿಡಿ ಮಾಡೋದು, ಮಾತ್ರ ಎಂತಂದೇಳಿ ಅವರೆಲ್ಲ ಸ್ವಭಾವ ಎಲ್ಲ ಒಳ್ಳೇದುಂಟು ಅವರದ್ದು. ಹಾಗೆ ಹೌದು, ಟಿಕ್ಟಾಕ್ ಹೌದೌದು. ಒಗ್ಗಟ್ಟಿರೋದು ಕಡಿಮೆ, ತುಂಬ ಕುಟುಂಬ ಅವ್ರದ್ದು. ಅದಕ್ಕೆ ತುಂಬ ಇಷ್ಟ. ಯಾಕಂದರೆ ನಮ್ಮ ಸಹ ತುಂಬ ಕುಟುಂಬವೇ, ಅದಕ್ಕೆ ನನಗೆ ತುಂಬ ಇಷ್ಟ. ಆದರೆ ವಿನ್ ಆಗೋದಂತೂ ಗ್ಯಾರಂಟಿ ಅವರೇ ಅಂತ ಅನಿಸ್ತದೆ ನಮಗೆ. ಹೌದೌದು. ಯಾಕಂದರೆ ನಾನು ನನ್ನ ತಾಯಿ ಮನೆಗೆ ಹೋಗಿದ್ದೆ ಮೊನ್ನೆ. ಹೇಳು ನೀ ಯಾಕೆ ಅಷ್ಟೊಂದು ನೋಡ್ತಿ ಬಿಗ್ ಬಾಸ್ ಅಂತ. ಅದಕ್ಕೆ ನಾನು ಹೇಳಿದೆ, ನಮ್ಮ ಆಚೆ ಇದ್ದಾರೆ ದಂಡರಾಜಾಚಾರ್ಯ. ಹೌದಾ, ನೀನು ಅದಕ್ಕೆ ನೋಡುದು, ನೀನೀಗ ಅದೇ ನೋಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಅವರು. ನಿಮ್ಮೂರಲ್ಲ ಹಾಗೆ ಅಂತ. ಅದಕ್ಕೆ ನಾನು ನಮ್ಮೂರು ತುಂಬ ಮಂದಿ ತಾಯಿ ಮನೇಲಿ ಕುಡ್ದು, ಅದಕ್ಕೆ ಅವರು ಸಹ ಈಗ ಎಲ್ಲರೂ ಅದನ್ನು ನೋಡ್ತಾರೆ ಬಿಗ್ ಬಾಸ್. ಅವರಿಗೆ ನಾವು ಹೇಳ್ತೇವೆ ವೋಟ್ ಮಾಡಿ ಅಂತ ಹೇಳ್ತಿದ್ದೇವೆ ನಾವು. ಅದಕ್ಕೆ ಜಗದೀಶ್ ಎಲ್ಲ ಅವರು ಮೈ ಮೇಲೆ ಹೋಗ್ತಿದ್ರಲ್ಲ, ಹರ್ಟ್ ಆಗ್ತಿತ್ತ ನಿಮಗೆ? ಬೇಜಾರಾಗ್ತಿತ್ತು, ಕೋಪ ಅವರೊಂಥರ ಇದು ಮಾಡ್ತಿದ್ರಲ್ಲ, ಒಂಥರ ಆಗುದು, ಇವರನ್ನ ಯಾಕೆ ಈ ಥರ ಮಾಡ್ತಾರೆ ಅಂತ. ಈಗ ಹನುಮಂತು ಮತ್ತು ಅವರು ತುಂಬ ಕ್ಲೋಸ್ ಅಲ್ಲ, ಫ್ರೆಂಡ್ಶಿಪ್ ಅಲ್ಲ, ಖುಷಿ ಆಗ್ತದೆ ನೋಡಲಿಕ್ಕೆ. ಯಾಕಂದರೆ ಹನುಮಂತನು ಸಹ ಒಂದು ಹಳ್ಳಿ ಹುಡುಗನೆಲ್ಲ, ಅದಕ್ಕೆ ತುಂಬ ಇಷ್ಟ ಆಗ್ತದೆ. ಹೌದು, ಇನ್ನೊಸೆಂಟ್ ಅಲ್ಲ ಹುಡುಗ, ಅದಕ್ಕೆ
ಅದು ವೀಕ್ಷಕರ, ಧನರಾಜ್ ಅವರ ಊರು ಅಂದರೆ ಅನಂತಾಡಿ, ಅಂದರೆ ಅವರು ಓದಿರ್ತಕ್ಕಂಥ ಪ್ರೈಮರಿ ಸ್ಕೂಲ್ ಹತ್ರನೇ ಇದ್ದೀವಿ. ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತಾ ಬರ್ತಾ ಇದ್ದೀನಿ ನಾನು. ಅವ್ರ ಆಟ ಹೇಗಿದೆ, ಜೊತೆಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ, ಖುಷಿ ಆಗ್ತಾ ಇದೆ. ನಿಮ್ಮೂರಿನವರು ಬಿಗ್ ಬಾಸ್ ಲೆವೆಲ್ಗೆ ಅಂದರೆ ಕರ್ನಾಟಕದ ಒಂದು ಒಂದು ದೊಡ್ಡ ರಿಯಾಲಿಟಿ ಶೋ ಅಂತಲೇ ಹೇಳ್ಬೋದು. ಏನು ಹೇಳ್ತೀರಾ ಅವ್ರ ಆಟದ ಬಗ್ಗೆ? ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನಮ್ಮೂರಿನ ಧನರಾಜ್ ಅವರು ನಮ್ಮೂರಲ್ಲಿ ಕಮಲಜ್ಜಿ ಅವರ ಫ್ಯಾಮಿಲಿಯಿಂದ ಬಂದಿದ್ದಾರೆ. ಕೊರೋನಾ ಟೈಮಿಂದಲೇ ವಿಡಿಯೋ ಎಲ್ಲ ನಾವು ಟಿಕ್ಟಾಕ್ ನೋಡ್ತಾ ಇದ್ದೇವೆ. ಅವ್ರದ್ದು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಒಳ್ಳೆ ಪ್ರತಿಭೆ. ಅವರನ್ನು ಎಲ್ಲರ ಪ್ರೋತ್ಸಾಹ ಮಾಡಿ ವೋಟ್ ಮಾಡೋದರ ಮೂಲಕ ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಆರಂಭದಲ್ಲಿ ಟಿಕ್ ಟಾಕ್ ಮಾಡ್ತಾ ಇದ್ರಂತೆ, ಅವ್ರು ಟಿಕ್ ಟಾಕ್ ಸ್ಟಾರ್ ಅಂತ ಕರೀತಾ ಇದ್ರಂತೆ. ಅದಾದ ಮೇಲೆ ಯೂಟ್ಯೂಬ್ ಬಂದರು, ಯೂಟ್ಯೂಬ್ ಸ್ಟಾರ್ ಆದರು. ಈಗ ಬಿಗ್ ಬಾಸಲ್ಲಿ ಬಿಗ್ ಬಾಸ್ ಸ್ಟಾರ್ ಆಗಿಬಿಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಅಲ್ಲಿ ಕೂಡ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಒಂದು ವ್ಯಕ್ತಿತ್ವ, ಅವರ ಒಳ್ಳೆ ವ್ಯಕ್ತಿತ್ವವನ್ನಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇಡೀ ಕರ್ನಾಟಕದವರು ಏನು ಸಪೋರ್ಟ್ ಮಾಡಿ ಅವರನ್ನು ಗೆಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ನೋಡಿರ್ತೀರಿ ನೀವು, ಏನು ಅನ್ಸುತ್ತೆ ಅವ್ರ ವ್ಯಕ್ತಿತ್ವದ ಬಗ್ಗೆ? ಅಲ್ಲೂ ಹಾಗೆ ಇದ್ದಾರೆ, ಇಲ್ಲೂ ಹಾಗೆ ಇದ್ದಾರೆ ಅನ್ಸುತ್ತಾ, ಅಥವಾ ಏನಾದ್ರು ಬದಲಾಗಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ, ಬದಲಾಗಲಿಲ್ಲ. ಅವರು ವ್ಯಕ್ತಿತ್ವನೇ ಹಾಗೆ, ಅವರು ಇರುವುದೇ ಹಾಗೆ. ತುಂಬ ಸಾಫ್ಟ್ ನೇಚರ್ ಅವರದ್ದು. ಅದು ಎಲ್ಲ ಖುಷಿ ಆಗುತ್ತೆ ನಮಗೆ. ಎಲ್ಲದಕ್ಕೂ ಹೊಂದಿಕೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಅವರನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇರೋದು ನಾವು. ಅದು ತುಂಬ ಖುಷಿ ಇದೆ. ನಾವು ತುಂಬ ಸಪೋರ್ಟಿವ್. ಅವರ ಕುಟುಂಬ ಎಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ನಾವೆಲ್ಲ ತುಂಬ ಅವಿನಾಭಾವ ಸಂಬಂಧ ಇರುವವರು, ನಾವೆಲ್ಲ ಊರಿನವರು. ಹಾಗಾಗಿ ಅವರಿಗೆ ಪ್ರೋತ್ಸಾಹ ಮಾಡೋದು ತುಂಬ ಉತ್ತಮ ಅಂತ ಅನ್ನಿಸ್ತದೆ ನಮ್ಮ ಅನಿಸಿಕೆ. ಮಮತಾ ಅಂತ. ಹೇಳಿ ಮ್ಯಾಮ್. ಹಲೋ, ನಾನು ಸೇವಂತಿಕ ರೈ ಅಂತ. ನಮ್ಮದು ಇದು ಅನಂತಾಡಿ ಗ್ರಾಮ ಪಂಚಾಯತಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಬಟ್ ನಮ್ಮದು ಗ್ರಾಮ ಪಕ್ಕದ ಗ್ರಾಮ, ನೆಟ್ಲಮುಟ್ನೂರು ಗ್ರಾಮ. ಆದರೆ ಧನರಾಜ್ರವರು ಬಿಗ್ ಬಾಸ್ಗೆ ಆಯ್ಕೆ ಆದದ್ದು ನಮಗೆಲ್ಲ ಖುಷಿ ಕೊಡುವಂಥ ವಿಚಾರ, ಹೆಮ್ಮೆಯ ವಿಚಾರ ಕೂಡ. ಮತ್ತು ಅವರ ಫ್ಯಾಮಿಲಿ ಎಲ್ಲ ತುಂಬ ಒಳ್ಳೆಯವರು. ನಮಗೆ ಅವರೆಲ್ಲ ಮೊದಲಿಂದಲೂ ಪರಿಚಯ, ನಮ್ಮ ಹಸ್ಬೆಂಡಿಗೆಲ್ಲ ತುಂಬ ಪರಿಚಯ. ಅಂದರೆ ಅವರೆಲ್ಲರ ಜೊತೆಗೆ ಒಂದು ಕನೆಕ್ಷನ್ ಇದೆ ಅವರಿಗೆ, ಉತ್ತಮ. ಮತ್ತು ಇವರು ನಮ್ಮ ಧನರಾಜ್ರವರು ಕಾಮಿಡಿ ಅಲ್ವಾ, ಮೊದಲಿಂದಲೂ ಕಾಮಿಡಿಯನ್. ಸೊ ಅವ್ರೀಗ ಬಿಗ್ ಬಾಸಿಗೆ ಆಯ್ಕೆಯಾಗಿ ನಮಗೆ ಅಂದರೆ ಅವರ ನೈಜತೆಯೇ ಕಾಣ್ತದೆ. ಆದರೆ ಒಂಚೂರು ಭಯ ಕಾಣ್ತದೆ ಅಲ್ವಾ. ಅದು ಸ್ವಲ್ಪ ನೇರ ಮಾತಾಡುವಾಗ ಸ್ವಲ್ಪ ಇದು ಮಾಡ್ತಾರೆ ಅಂತ ಕಾಣ್ತದೆ. ಇನ್ನಷ್ಟು ನಾವು ಅವರಿಂದ ಅಪೇಕ್ಷೆ ಮಾಡ್ತೇವೆ ಮುಂದಕ್ಕೂ. ಧೈರ್ಯ ಎಲ್ಲರೂ ತುಂಬ್ತಾ ಇದ್ದಾರೆ. ಮನೆಯೊಳಗೆ ಎಲ್ಲರೂ ಅವರನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ ಕಾಣ್ತದೆ ಬಿಗ್ ಬಾಸ್ ಮನೆಯೊಳಗೆ. ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಸುದೀಪ್ ಅವರು ಎಲ್ಲರೂ ಈಗ ಚಾನಲ್ನವರು, ಯಾವುದೇ ಚಾನಲ್ನವರು ಮಂಗಳೂರಿನವರಿಗೆ ಉತ್ತಮ ಪ್ರಾಶಸ್ತ್ಯ ಕೊಡ್ತಾರೆ ಅಂತ ಕಾಣ್ತದೆ ನಮಗೆ ಕರ್ನಾಟಕದಲ್ಲಿ. ಅಂದರೆ ಮಂಗಳೂರಿನವರು ಹೌದು ಕಾನ್ಸಂಟ್ರೇಷನ್ ಇರ್ತದೆ. ಅಂದರೆ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ಅವರ ಒಂದು ಮುಗ್ಧತೆಗೆ ಎಲ್ಲೂ ನೋವಾಗದ ರೀತಿಯಲ್ಲಿ ಅವರನ್ನು ಸಪೋರ್ಟಿವ್ ಆಗಿ ನಡೆಸಿಕೊಂಡು ಹೋಗ್ತಾರೆ ಅಂತ ನಮಗೆ ಕಾಣ್ತದೆ. ಹಾಗಾಗಿ ಇವರಿಗೆ ಉತ್ತಮ ರೀತಿಯಲ್ಲಿ, ಇನ್ನಷ್ಟು ಉತ್ತಮ ರೀತಿಯಲ್ಲಿ ಆಟ ಆಡ್ಬೋದು. ಅವರ ಪ್ರತಿಭೆಯನ್ನು ತೋರಿಸ್ಬೋದು. ಅವರು ಗೆದ್ದು ಬರಬೇಕು, ನಾವೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತೇವೆ. ಹೌದು, ತುಂಬ ಬೇಜಾರಾಗ್ತದೆ. ಬಟ್ ನಾಮಿನೇಟ್ ಮಾಡೋದಕ್ಕೆ ರೀಸನ್ ಇರ್ತದೆ ಅಲ್ವಾ, ಮನೆಯೊಳಗೆ ರೀಸನ್ ಇರ್ತದೆ. ಒಂದು ಅವರಿಗೆ ಮನೆಯವರಾಗಿ ಇದ್ದಾರೆ ಎಲ್ಲ ಸದಸ್ಯರು, ಅಲ್ಲಿ ಏನಾದರೂ ಒಂದು ತಪ್ಪು ಒಪ್ಪುಗಳು ಇರ್ತದೆ ಅಲ್ವಾ, ಅದನ್ನು ನೋಡಿಕೊಂಡು ಅವ್ರು ನಾಮಿನೇಟ್ ಮಾಡ್ತಾರೆ. ಯಾರು ಎಷ್ಟು ಫೇಮಸ್ ಆದವರು ಕೂಡ ಅಲ್ಲಿ ಬಂದರೂ ಕೂಡ ಎಲ್ಲರೂ ಸಾಮಾನ್ಯರಂತೆ ನಾಮಿನೇಟ್ ಮಾಡುವಂಥದ್ದು ಅದೊಂದು ಕ್ರಮ ಅಲ್ವಾ, ಬಿಗ್ ಬಾಕ್ಸ್ನ ಕ್ರಮ ಅಲ್ವಾ, ರೂಲ್ಸಲ್ಲಿ ಬರ್ತದಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಮಾಡ್ತಾರೆ. ಅದನ್ನು ಅವರು ಓವರ್ಕಮ್ ಮಾಡಬೇಕು. ಅದು ಏನಕ್ಕೆ ನಾಮಿನೇಟ್ ಮಾಡಿದ್ದಾರೆ ಆ ರೀಸನಲ್ಲಿ ನಾವು ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕಲ್ವಾ. ಸರಿಪಡಿಸ್ಕೊಂಡು ಹೋಗಬೇಕು. ಹಾಗಾಗಿ ಗೆದ್ದು ಬರ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಮತ್ತು ನಮ್ಮದೇನು ಮತ ಹಾಕುವಂಥದ್ದು ಅದನ್ನು ನಾವು ಮಾಡ್ತೇವೆ. ನಮ್ಮ ಕರ್ತವ್ಯ ನಾವು ಮಾಡ್ತೇವೆ ಊರಿನವರಾಗಿ. ಅವ್ರು ಗೆದ್ದು ಬರಬೇಕಂತ ಆಸೆ ಪ್ರತಿಯೊಬ್ಬರು, ಅವರಂತಲ್ಲ ಎಲ್ಲರೂ. ಅಂದರೆ ಒಬ್ಬೊಬ್ಬರ ಆಟ ಅಲ್ವಾ ಅದು, ಗೆದ್ದು ಬರಲೇಬೇಕಂತ ಹೋಗೋದು. ಹಾಗಾಗಿ ನಮ್ಮ ಧನರಾಜ್ರವರು ಕಪ್ ತಗೊಂಡು ಬರಲಿ ಅಂತ ನಮ್ಮ ಆಶಯ. ಆಲ್ ದಿ ಬೆಸ್ಟ್ ಧನರಾಜ್ರವರೇ.